ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಅದು ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 1ನೇ ಪಾದದ 5ನೇ ಅಧಿಕರಣ, 7ನೇ ಸೂತ್ರ. ಆತ್ಮ ಅನ್ನುವ ಶಬ್ದದಿಂದ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್ ಅನ್ನುವಲ್ಲಿ ಆತ್ಮ ಶಬ್ದ ಇದೆ. ಆ ಆತ್ಮ ಅನ್ನೋ ಶಬ್ದದಿಂದ ಯಾವ ಆತ್ಮನನ್ನು ಪರಿಗ್ರಹಿಸಬೇಕು? ನಿರ್ಗುಣನಾದ ಆತ್ಮನನ್ನು ಪರಿಗ್ರಹಿಸಬೇಕು ಅಥವಾ ಸಗುಣನಾದ ಆ ಪರಮಾತ್ಮನ ಒಂದು ರೂಪವನ್ನು, ಪರಬ್ರಹ್ಮನ ಒಂದು ರೂಪವನ್ನು ಗ್ರಹಿಸಬೇಕು, ಅಥವಾ ಈ ಸಂಸಾರಬದ್ಧನಾದಂಥ ಜೀವನನ್ನ ಪರಿಗಣಿಸಬೇಕು ಅನ್ನುವಂಥ ಒಂದು ಚರ್ಚೆ ನಡೆದಿದೆ. ಅದ್ವೈತಿಗಳು ಹೇಳುವಂತೆ ಸಗುಣನಾದ ಪರಬ್ರಹ್ಮನನ್ನೇ ಇಟ್ಕೊಳ್ಬೇಕು, ಅಥವಾ ಸಂಸಾರಬದ್ಧನಾದ ಜೀವನ ಇಟ್ಕೋಬೇಕು. ಏನೇ ಆಗಲಿ ನಿರ್ಗುಣನಾದಂತಹ ಬ್ರಹ್ಮನನ್ನಂತೂ ಇಟ್ಕೊಳ್ಬಾರ್ದು ಅನ್ನೋ ಇಷ್ಟು ಚರ್ಚೆ ಬಂದಿತ್ತು. ಅದರ ಮುಂದುವರೆದ ಭಾಗವನ್ನು ಈಗ ನಾವು ನೋಡಬೇಕು. ಈ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅನ್ನೋ ಸೂತ್ರದಲ್ಲಿ ಈ ಸೂತ್ರದ ಅರ್ಥವನ್ನು ಕೂಡ ಈ ಹಿಂದೆ ಸ್ವಲ್ಪ ನಾವು ನೋಡೇ ಇದ್ದೇವೆ. ಮತ್ತೀಗ ಅದನ್ನು ಪೂರ್ಣವಾಗಿ ಅವಲೋಕಿಸ್ಬೇಕಷ್ಟೆ. ಮೊದಲು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿ ಜೊತೆಗೆ ಅದನ್ನು ನೋಡೋಣ. ಯುಕ್ತ್ಯಂತರೇಣ ತ್ರಿಗುಣಾತೀತಸ್ಯ ಔಪನಿಷದ ಆತ್ಮತ್ವಂ ಸಾಧಯತ್ ಸೂತ್ರಂ ವ್ಯಾಚಷ್ಟೆ. ಇನ್ನೂ ಒಂದು ಯುಕ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿಗುಣಾತೀತಸ್ಯ ಔಪನಿಷದ ಆತ್ಮತ್ವಂ. ತ್ರಿಗುಣಾತೀತ ಅಂದರೆ ನಿರ್ಗುಣನಾದ ಆತ್ಮ ಏನಿದ್ದಾನೆ, ಆ ನಿರ್ಗುಣನಾದ ಆತ್ಮನನ್ನೇ ಇಲ್ಲಿ ತಗೊಳ್ಬೇಕು. ಅವನೇ ಔಪನಿಷದ ಆತ್ಮ. ಉಪನಿಷತ್ ಪ್ರತಿಪಾದ್ಯನಾದ ಆತ್ಮ ಅಂದರೆ ಆ ತ್ರಿಗುಣಾತೀತನಾದ ಆತ್ಮನೇ ಆಗಿದ್ದಾನೆ. ಇದನ್ನು ಸಾಧನೆ ಮಾಡುವ ಸೂತ್ರವನ್ನು ತೋರಿಸಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ತನ್ನಿಷ್ಠಸ್ಯ ಅಂತನ್ನೋದನ್ನು ಈ ಸೂತ್ರದಿಂದ. ಇದು ಯುಕ್ತ್ಯಂತರ. ಈ ಹಿಂದೆ ಮುಖ್ಯವಾದನ್ನು ತ್ಯಾಗ ಮಾಡಬಾರ್ದು, ಮುಖ್ಯವಾದನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾ ಇರುವಾಗ ಅಮುಖ್ಯವನ್ನು ಯಾವ ಕಾರಣಕ್ಕೂ ಕೂಡ ತಗೊಳ್ಬಾರ್ದು ಅಂತ ಹೇಳಿ ಆಗಿದೆ. ಅದಾದಮೇಲೆ ಈಗ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಯುಕ್ತಿ ಇದೆ. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸವಿಶ್ವಕೃತ ಸಹಿ ಸರ್ವಸ್ಯ ಕರ್ತ ಸ ಲೋಕಸ್ಯ ಸವು ಲೋಕ ಏವ ಅಂತ ಬೃಹದಾರಣ್ಯಕ ಉಪನಿಷತ್ತಿದು. ಅದು ಏನು ಪ್ರತಿಪಾದನೆ ಮಾಡ್ತಾ ಇದ್ದೆ? ಯಾರು ಈ ಪರಮಾತ್ಮನನ್ನ ತಿಳಿತಾನೆ ಅಂಥವನು ಈ ಭಗವಂತನನ್ನು ಪಡಿತಾನೆ ಅಂತ ಹೀಗೆ ಇಲ್ಲಿ ಬಂದಿರುವಂಥ ವಿಚಾರ ಮುಖ್ಯವಾಗಿ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಯಸ್ಯ ಇತಿ ಶ್ರುತೇಹ ಅಯಮರ್ಥ. ಪದ್ಮನಾಭ ತೀರ್ಥರು ಹೇಳ್ತಾರೆ, ಯಸ್ಯ ಅನ್ನೋ ಮಾತಿಗೆ ಹೀಗೆ ಮುಂದಿನಂತೆ ಅರ್ಥ ಮಾಡಬೇಕು. ಯಸ್ಯ ಅಂದರೆ ಇದು ಯಾವ ತೃತೀಯ ವಿಭಕ್ತಿ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಇದೆ. ಯಾರಿಗೆ ಅಂತ ಅರ್ಥ. ಯಾರಿಗೆ ನಿರಂತರವಾಗಿ ಉಪಾಸನೆ ಮಾಡುವಂಥ ಯಾವ ಸಾಧಕನಿಗೆ ಅನುವಿತ್ತ ತಿಳಿಯಲ್ಪಟ್ಟಿದ್ದಾನೆ, ಈ ಬ್ರಹ್ಮ ತಿಳಿಯಲ್ಪಟ್ಟಿದ್ದಾನೆ. ಅನುವಿತ್ತ ಅಂದರೆ ಜ್ಞಾತಃ ಅಂತ ಅರ್ಥ. ಈ ಅನುವಿತ್ತ ಅನ್ನೋದಕ್ಕೆ ಹೀಗೊಂದು ಅರ್ಥ ನಾವು ತಿಳ್ಕೋಬಹುದು. ಮುಂದಿನ ಯಾರು ಹೇಳಿರಬಹುದು, ಮುಂದೆ ನೋಡೋಣ. ಯೋಗ್ಯತಾ ಅನುಸೃತ್ಯ ಜ್ಞಾತಃ. ಅವರವರ ಯೋಗ್ಯತೆ ಪ್ರತಿಯೊಬ್ಬ ವ್ಯಕ್ತಿಯ ಯೋಗ್ಯತೆಯು ಕೂಡ ಬೇರೆ ಬೇರೆನೇ ಆಗಿರ್ತದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಯಾರಿಗೆ ಪರಬ್ರಹ್ಮ ಜ್ಞಾನಕ್ಕೆ ವಿಷಯನಾಗ್ತಾನೋ ಅವನು ಅಂತ ಆ ವ್ಯಕ್ತಿ ಅಂತ ಅದರ ಅರ್ಥ ಆಗ್ತದೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನ ನಾನೈವ. ಅನಾದಿಯಾದ ಯೋಗ್ಯತಾ ಇರುವುದರಿಂದ ವ್ಯಕ್ತಿಗಳ ಯೋಗ್ಯತೆ ಭಿನ್ನ ಭಿನ್ನವೇ ಅನಾದಿ ಕಾಲದಿಂದಲೂ ಇರುವುದರಿಂದ ದರ್ಶನ ಸಾಧನ ನಾನೈವ. ಅವರವರ ಸಾಕ್ಷಾತ್ಕಾರಕ್ಕೆ ಅವರವರದೇ ಆದ ಮಾರ್ಗಗಳಿವೆ ಅಂತ ಬಂದಿದೆ. ಆದ್ದರಿಂದ ಅನುವಿತ್ತ, ಅವರ ಯೋಗ್ಯತೆಗೆ ಅನುಗುಣವಾಗಿ ತಿಳಿಯಲ್ಪಟ್ಟವನು. ಪ್ರತಿಬುದ್ಧ ಅಂದರೆ ಸ್ವಯಂ ಪ್ರಭ, ಸ್ವಯಂ ಪ್ರಕಾಶನಾದ ಆತ್ಮ, ಆ ಪರಮಾತ್ಮ. ಅವನು ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟ, ಗಹನವಾದ ರಹಸ್ಯವಾದ
ಸಂದೋಹೆ ಅಂದರೆ ಈ ಶರೀರದಲ್ಲಿ, ಶರೀರ ಸಂದೋಹ ಅನ್ನೋ ಶಬ್ದಕ್ಕೆ ತ್ರಿವಿಕ್ರಮ ಪಂಡಿತರು ಮುಂದೆ ಸ್ಪಷ್ಟವಾಗಿ ಅರ್ಥ ಹೇಳ್ತಾರೆ. ಕಾರ್ಯಕಾರಣ ಸಂಘಾತ. ನಮ್ಮ ಈ ಶರೀರ ಏನಿದೆ ಇದು ಕಾರ್ಯ ಮತ್ತು ಕಾರಣಗಳ ಸಮುದಾಯ, ಇದು ಬೇರೆ ಏನಲ್ಲ. ಪಂಚಮಹಾಭೂತಗಳು ಮತ್ತು ಅವುಗಳ ಪರಿಣಾಮವಾದಂಥ ಈ ದೇಹ ಹೀಗೆಲ್ಲವೂ ಇದೆ. ಅಥವಾ ಮೂಲತಃ ಸತ್ವರಜಸ್ತಮೋ ಗುಣಗಳು, ಆ ಸತ್ವರಜಸ್ತಮೋ ಗುಣಗಳ ಕಾರ್ಯರೂಪವಾದದ್ದು. ಹೀಗೆ ಕಾರ್ಯ ಮತ್ತು ಕಾರಣಗಳು. ಅಥವಾ ಅದನ್ನು ಹೇಗೂ ಇಟ್ಕೋಬಹುದು, ಏನೂ ಇಲ್ಲದೆ ಹೋದ್ರೂ. ಈಗ ಒಂದು ಪೀಠೋಪಕರಣ ಇಂಥದ್ದಿಂದೇನೋ ತಯಾರಾಗಬೇಕಾದ್ರೆ ಆ ಪೀಠೋಪಕರಣದ ಕಾಲುಗಳು, ಅದರ ಕುಳಿತುಕೊಳ್ಳುವ ಭಾಗ ಹೀಗೆಲ್ಲ ಇರ್ತದೆ. ಅನೇಕ ಬಿಡಿ ಭಾಗಗಳು ಅದಕ್ಕೆ ಇರ್ತವೆ. ಆ ಬಿಡಿ ಭಾಗಗಳೆಲ್ಲದಿಂದ ಕೂಡಿದ್ದು ಕೂಡಿ ಆ ಪೀಠೋಪಕರಣ ತಯಾರಾಗ್ತದೆ. ಮಣ್ಣಿಗೆ ಒಂದು ಮಣ್ಣಿನಿಂದ ಗಡಿಗೆ ತಯಾರಾಗುವಾಗ ಅದರಲ್ಲಿ ಬಿಡಿ ಭಾಗಗಳು ಅಂತಿರೋದಿಲ್ಲ, ಒಟ್ಟಾರೆ ಒಂದು ಮಣ್ಣಿಗೆ ಸೇರಿ ಆಕಾರ ಬಂದ್ಬಿಡ್ತದೆ. ಆದರೆ ಒಂದು ಯಾವುದೋ ನಾವು ಕೈ ಕಟ್ಕೊಳ್ಳುವಂಥ ಒಂದು ಗಡಿಯಾರ ಮತ್ತು ಉಪಯೋಗ ಮಾಡುವಂಥ ಅನೇಕ ವಸ್ತುಗಳು, ಇದಕ್ಕೆ ಅನೇಕ ಬಿಡಿ ಭಾಗಗಳನ್ನು ಪ್ರತ್ಯೇಕವಾಗಿ ತಯಾರು ಮಾಡಿ ಮುಂದೆ ಅದನ್ನು ಎಲ್ಲವನ್ನು ಅಸೆಂಬಲ್ ಮಾಡಬೇಕಾಗ್ತದೆ. ಅವೇ ಕಾರಣಗಳು. ಆ ಕಾರಣಗಳಿಂದ ಹುಟ್ಟಿದ್ದು ಆ ಶರೀರ, ಆ ಒಂದು ಇಡೀ ವಸ್ತು. ಆ ಥರ ಇಲ್ಲಿ ಕಾರ್ಯಕಾರಣ ಸಂಘಾತ ಅಂತ ನಾವು ಅರ್ಥ ಇಟ್ಕೋಬಹುದು. ಸಂದೋಹ ಅಂತಂದ್ರೆ ಶಬ್ದಕ್ಕೆ ದೇಹ ಅಂತನೂ ಪುರುಷಾರ್ಥಿ ಇದೀವಾ ಸಂದೇಹೋ ದೇಹ. ಸಂದೋಹ ಅನ್ನೋ ಶಬ್ದಕ್ಕೆ ದೇಹ ಅಂತಲೇ ಅರ್ಥ. ಆ ದೇಹ ಅನ್ನೋ ಅರ್ಥ ಬರೋದು ಹೇಗೆ ಅಂದರೆ, ಒಂದು ಮೂಲ ಸಂದೋಹ ಅನ್ನೋ ಶಬ್ದಕ್ಕೆ ಅರ್ಥ ಇರುವುದು ಕಾರ್ಯಕಾರಣ ಸಮುದಾಯ ಅಂತ. ಅದಕ್ಕಿಂತಲೂ ಮೂಲವಾಗಿ ವಿಚಾರ ಮಾಡಿದರೆ ಸಂದೋಹ ಅಂದರೆ ಸಮುದಾಯ ಅಂತ ಮಾತ್ರ ಅರ್ಥ. ಯಾವುದರ ಸಮುದಾಯ ಅಂದರೆ ಕಾರ್ಯಕಾರಣಗಳ ಸಮುದಾಯ. ಅನೇಕ ಅವಯವಗಳು, ಕೈ, ಕಾಲು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವುಗಳೆಲ್ಲವೂ ಕಾರಣಗಳು. ಅವುಗಳ ಸಮುದಾಯ ರೂಪವಾದದ್ದು ಈ ಶರೀರ ಅಂತ ಹೀಗಾದ್ರ ಅರ್ಥ. ಈ ದೇಹ ಸಂದೋಹ ಅದು ಕೂಡ ಮಧ್ಯ ದೇಹ, ಹೆಚ್ಚು ಕಡಿಮೆ ಈ ಕಂಠದಿಂದ ಕೆಳಗೆ ಹೊಟ್ಟೆಯಿಂದ ಮೇಲೆ ಸಂದೋಹ ಅಂದರೆ ಅದು ಮಧ್ಯ ದೇಹ ಅಂತ ಅರ್ಥ ಬರೀತಾರೆ. ಅಲ್ಲಿ ಅದು ಯಾಕೆ ಕಾರ್ಯಕಾರಣ ಸಂಘಾತ ರೂಪವಾದದ್ದು ಅಥವಾ ಭೂತ ಸಮುದಾಯ ರೂಪವಾದದ್ದು, ಪಂಚಮಹಾಭೂತಗಳ ಸಮುದಾಯ ಮಿಶ್ರಣ ಅದು. ಅದನ್ನು ಜಗನ್ನಾಥ ಹಿತಿಗಳು ಭಾಷ್ಯ ದೀಪಿಕಾದಲ್ಲಿ ಹೇಳಿದ್ದಾರೆ. ಭೂತ ಸಮುದಾಯ, ಪಂಚಮಹಾಭೂತಗಳ ಸಮುದಾಯ ರೂಪವಾದದ್ದು ಇದು ಅಂತ. ಅಂಥ ಶರೀರ ಅದು, ಅದು ಗಹನವಾದದ್ದು. ಅಲ್ಲಿ ಈ ಆತ್ಮ ಇದ್ದಾನೆ. ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸಹ ವಿಶ್ವಕೃತ. ಅವನು ಎಲ್ಲವನ್ನೂ ಮಾಡಿದಂಥವನು, ಸರ್ವಕೃತ, ಎಲ್ಲವನ್ನೂ ಸರ್ವಜ್ಞನೂ ಆಗಿದ್ದಾನೆ. ಸಹಿ ಪರಮಾತ್ಮ ಸರ್ವಸ್ಯ ಕರ್ತ. ಸ ವಿಶ್ವಕೃತ ಸಹಿ ಸರ್ವಸ್ಯ ಕರ್ತ. ಇಡೀ ಜಗತ್ತೆಲ್ಲವನ್ನೂ ಮಾಡಿದವನು ಅಂತ ಒಂದರ್ಥ. ನಮ್ಮ ದೇಹದಲ್ಲಿ ಆಗಬೇಕಾದ ಎಲ್ಲ ಚಟುವಟಿಕೆಗಳನ್ನು, ನಮ್ಮ ವ್ಯಕ್ತಿತ್ವದಲ್ಲಿ ಆಗಬೇಕಾದ ಎಲ್ಲ ಚಟುವಟಿಕೆಗಳನ್ನು ಕೂಡ ಮಾಡಿಕೊಡುವವನು ಅಂತ ಮತ್ತೊಂದು ಸರಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ವಿಶ್ವಕೃತ ಅಂತ ಬಂದ್ರೆ ಮತ್ತೆ ಸರ್ವಕರ್ತ ಅಂತ ಬಂದಿದೆ. ಹೀಗೆ ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡ್ಕೊಳ್ಬೇಕಷ್ಟೆ. ಸ ವಿಶ್ವಕೃತ ಸಹಿ ಸರ್ವಸ್ಯ ಕರ್ತ. ತಸ್ಯ ಲೋಕಃ ಸವು ಲೋಕ ಏವ ಅತಃ ಸ್ವವೇತ್ತಾರಂ ಕೃತಕೃತ್ಯಂ ಕರೋತಿ ಇತ್ಯಭಿಪ್ರಾಯ. ಅಂದರೆ ಸರ್ವಕರ್ತ ಅಂತ ಬಂದಿದೆ. ನಾನು ಹೇಳಿದ್ದೇನೆ ವಿಶ್ವಕೃತ, ಇಡೀ ಜಗತ್ತನ್ನ, ಪ್ರಕೃತಿಯನ್ನು, ಪಂಚಮಹಾಭೂತಗಳನ್ನು, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿದವನು ಅಂತ ಒಂದರ್ಥ. ಸಹಿ ಸರ್ವಸ್ಯ ಕರ್ತ ಅಂದರೆ ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಈ 8 ಕೂಡ ಮಾಡಿಕೊಡುವನು ಅಂತ ಇನ್ನೊಂದು ಅರ್ಥ. ಆದ್ದರಿಂದ ಎಲ್ಲವನ್ನೂ ಮಾಡಿಕೊಡುವವನಾದ್ದರಿಂದ ಸ್ವವೇತ್ತಾರಂ, ತನ್ನನ್ನು ಯಾರು ತಿಳಿತಾರೋ ಅವನಿಗೆ ಈ ಪರಮಾತ್ಮ ಕೃತಕೃತ್ಯಂ ಕರೋತಿ, ಅಂಥ ವ್ಯಕ್ತಿಯನ್ನ ಕೃತಕೃತ್ಯನನ್ನಾಗಿ ಮಾಡ್ತಾನೆ, ಮುಕ್ತಿಯನ್ನು ಅವನಿಗೆ ಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ತಸ್ಯ ಪರಮಾತ್ಮನಃ ಯಹ ವೈಕುಂಠಾದಿ ಲೋಕಃ ಸಯೇವ ತದ್ವೇತ್ತು ಲೋಕಃ ಇತಿ. ಮುಂದೆ ಸೌ ಲೋಕಸ್ಯ ಕರ್ತ ಅಂತ ಬಂದಿದೆಯಲ್ಲ, ಸೌ ಲೋಕಃ
ತಸ್ಯ ಲೋಕಃ ಸವು ಲೋಕ ಏವ. ತಸ್ಯ ಆ ಪರಮಾತ್ಮನ ಲೋಕ ಏನಿದೆ ಅದೇ ಇವನ ಲೋಕವೂ ಕೂಡ ಆಗ್ತದೆ, ಅವನನ್ನು ತಿಳಿದಂಥ ವ್ಯಕ್ತಿಯ ಲೋಕವೂ ಕೂಡ ಆಗ್ತದೆ. ಅದಕ್ಕೂ ಸ್ವಲ್ಪ ನಾವು ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮನ ಶ್ವೇತದ್ವೀಪ, ಅನಂತಾಸನ ಮೊದಲಾದ ಲೋಕಗಳೇನಿವೆ ಆ ಲೋಕಗಳಿಗೆ ಇವರೆಲ್ಲರೂ ಕೂಡ ಹೋಗದೇ ಇರಬಹುದು. ಆದರೆ ಉತ್ತಮರಾದವರು ಶ್ವೇತದ್ವೀಪ, ಅನಂತಾಸನ ಇತ್ಯಾದಿ ಕೆಲವು ಲೋಕಗಳಿಗೆ ಹೋಗ್ತಾರೆ. ಇನ್ನು ಕೆಲವರು ಉತ್ತಮ ಲೋಕಗಳಿಗೆ ಹೋಗದೆ ಹೋದರೂ ಕೂಡ ಕೇಚಿದ ಅತ್ರೈವ ಮುಚ್ಚಂತೆ ಈ ಭೂಲೋಕ ಮೊದಲಾದ ಕಡೆನೇ ಅವ್ರು ಇರ್ತಾರೆ, ಅದು ನಮ್ಗೆ ಗೊತ್ತಿದೆ. ಆದರೂ ಶ್ವೇತದ್ವೀಪ ಮೊದಲಾದ ಕಡೆ ಒಂದ್ಸರಿ ಹೋಗಿ ಬಂದು ಯಾವತ್ತು ಶ್ವೇತದ್ವೀಪಕ್ಕೆ ಹೋಗಿ ಮುಂದೆ ಇದೇ ಲೋಕದಲ್ಲೇ ಅವರು ವಾಸ ಮಾಡಿಕೊಂಡಿರ್ತಾರೆ ಅಂತ ಹೀಗೆ ಕೆಲವು ಕಡೆ ಬಂದಿದೆ. ಅಂತೂ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಆಗಲಿ, ಭೂಲೋಕ ಆಗಲಿ ಎಲ್ಲವೂ ಕೂಡ ಇವಂದೇ ಲೋಕ, ಭಗವಂತಂದೇ ಲೋಕ. ಆ ಭಗವಂತನ ಲೋಕದಲ್ಲೇ ಈ ಜೀವ ಇರ್ತಾನೆ ಅಂತ ಅದರ ಅರ್ಥ. ಏತದುಕ್ತಂ ಭವತಿ, ಒಟ್ಟಾರೆ ಹೀಗೆ ಅರ್ಥ ಆಗ್ತದೆ. ಯನ್ನಿಷ್ಠಸ್ಯ ಅತ್ರ ಮೋಕ್ಷಃ ಉಪದಿಶ್ಯತೆ ಸಹ ಅತ್ರ ಉಚ್ಯಮಾನಃ ಆತ್ಮ ತ್ರಿಗುಣಾತೀತ ಏವ ಭವೇತ್. ಯನ್ನಿಷ್ಠ, ಯಾವ ಪರಮಾತ್ಮನ ಕುರಿತಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿದವನಿಗೆ ಮೋಕ್ಷ ಆಗ್ತದಲ್ಲ, ವೈಕುಂಠಾದಿ ಲೋಕಗಳಾಗ್ತಾವಲ್ಲ, ಸೇವ ಆ ಯಚ್ಛಬ್ದವಾದಿಂದ ವಾಚ್ಯನಾದವನೇ ತದ್ವೇದ ಅಲ್ಲಲ್ಲ, ಸ್ವಲ್ಪ ನಾನು ವಾಕ್ಯ ಮೇಲಿಂದ ಓದ್ದೆ. ಮೋಕ್ಷ ಅತ್ರ ಉಪದಿಚ್ಯತೆ ಸಹ, ಆ ವ್ಯಕ್ತಿ, ಆ ತತ್ವ, ಅತ್ರ ಉಚ್ಯಮಾನ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟವನು ಆತ್ಮ ತ್ರಿಗುಣಾತೀತೆಯೋ ಭವೇತ್, ಅವನು ತ್ರಿಗುಣಾತೀತನೇ ಆಗಿರಬೇಕು, ಹೊರತು ಅವನು ನಿರ್ಗುಣ ಆಗುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ತ್ರಿಗುಣಾತೀತ ಏವ ಭವೇತ್, ಸಗುಣನಾಗುವುದು ಸಾಧ್ಯ ಇಲ್ಲ, ನಿರ್ಗುಣನೇ ಆಗಬೇಕು ಅಂತ ಅದರ ಅಭಿಪ್ರಾಯ. ನಹಿ ಗುಣಬದ್ಧ ಆತ್ಮನಿಷ್ಠಸ್ಯ ಮೋಕ್ಷ ಉಪದಿಶ್ಯತೆ. ಈ ಗುಣಬದ್ಧನಾದ ಅಂದರೆ ಸಗುಣ ಬ್ರಹ್ಮನನ್ನ ಉಪಾಸನೆ ಮಾಡಿದವರಿಗೆ ಅಥವಾ ಸಂಸಾರದಲ್ಲಿ ಬದ್ಧನಾದಂತಹ ಆತ್ಮನನ್ನು ಉಪಾಸನೆ ಮಾಡಿದವರಿಗೆ ಮೋಕ್ಷ ಆಗುವುದಂತೂ ಸಾಧ್ಯ ಇಲ್ಲ, ನಿಮ್ಮ ಸಿದ್ಧಾಂತಕ್ಕನುಸಾರವಾಗಿ ಆಗೋದು ಸಾಧ್ಯ ಇಲ್ಲ. ಅದು ಯಾಕೆ ಅಂದರೆ, ಈ ಹಿಂದೆ ನಾನು ಶ್ಲೋಕ ಹೇಳಿದ್ದೆ, ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣೆ ಅಂತ. ನಿರ್ಗುಣ ಬ್ರಹ್ಮದ ಸಾಕ್ಷಾತ್ಕಾರದಿಂದಲೇ ಮೋಕ್ಷ, ನಿರ್ಗುಣ ಬ್ರಹ್ಮವನ್ನು ತಿಳಿಯುವುದೇ ಸಾಧನ. ಆದರೆ ಸಾಮಾನ್ಯರಿಗೆ ನಿರ್ಗುಣ ಬ್ರಹ್ಮವನ್ನು ತಿಳಿಯಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಮೊದಲು ಸಗುಣ ಬ್ರಹ್ಮವನ್ನು ನಿರೂಪಿಸ್ತೇವೆ ಅಂತ ಹೇಳ್ತಾರೆ. ಆದ್ರಿಂದ ಸಗುಣ ಬ್ರಹ್ಮದ ಜ್ಞಾನವನ್ನು ಪಡೆದು ಆ ಮೂಲಕ ನಿರ್ಗುಣ ಬ್ರಹ್ಮದ ಜ್ಞಾನವನ್ನು ಪಡೆದು ಮುಂದೆ ಮುಕ್ತನಾಗಬೇಕು, ಇದೇ ನಿಮ್ಮ ಅಭಿಪ್ರಾಯ. ಅಂತೂ ಸಗುಣ ಬ್ರಹ್ಮನ ಜ್ಞಾನದಿಂದ ಮುಕ್ತಿ ಆಗೋದಿಲ್ಲ ಅಂತ ನೀವು ಒಪ್ತೀರಿ. ಸಗುಣ ಬ್ರಹ್ಮ ಅಂದ್ರೆ ಸೃಷ್ಟಿಯಾದ ಕರ್ತೃತ್ವ ಉಳ್ಳಂತಹ ಸಗುಣ ಬ್ರಹ್ಮನೂ ಆಗಬಹುದು, ಅಥವಾ ಸಂಸಾರ ಬದ್ಧನಾದ ಜೀವನಾದರೂ ಆಗಬಹುದು. ಅವನ ಜ್ಞಾನದಿಂದ ಮುಕ್ತಿ ಆಗೋದಲ್ಲ, ನಿರ್ಗುಣ ಬ್ರಹ್ಮನ ಜ್ಞಾನದಿಂದಲೇ ಮುಕ್ತಿ ಆಗೋದು, ಅದು ನೀವು ಒಪ್ಪೇ ಇದ್ದೀರಿ. ಸ್ವತಃ ತ್ರಿಗುಣಾತೀತಸ್ಯ ಮೋಕ್ಷದಸ್ಯ ವಿಷ್ಣೋ ಏವ ಆತ್ಮಶಬ್ದ ಇತ್ಯತ್ರ ಶ್ರುತಿ ಪುರಾಣ ವಚನಾನ್ಯಾಹ ಅಯಮಿತಿ. ಸ್ವಯಂ ತ್ರಿಗುಣಾತೀತನಾದಂಥ ನಿರ್ಗುಣನಾದ ಮೋಕ್ಷದಾಯಕನಾದ ವಿಷ್ಣುವಿಗೆ ಆತ್ಮಶಬ್ದ ಇದೆಯೇ ಹೊರತು ಬೇರೆ ಯಾರಿಗೂ ಇಲ್ಲ ಮುಖ್ಯವಾಗಿ ಅನ್ನೋದಕ್ಕೆ ಶ್ರುತಿ ಮತ್ತು ಪುರಾಣದ ಮಾತುಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಇದೇ ಇಲ್ಲಿ ಯುಕ್ತಿ. ಯಾರನ್ನ ತಿಳಿದ್ರೆ ಮೋಕ್ಷ ಆಗ್ತದೆ ಅಂತ ಹೇಳಿದಾರೋ ಆ ವ್ಯಕ್ತಿ ನಿರ್ಗುಣನೇ ಆಗಬೇಕು, ಸಗುಣ ಬ್ರಹ್ಮನನ್ನು ತಿಳಿದ್ರೆ ಮುಕ್ತಿ ಆಗೋದಿಲ್ಲ ಅನ್ನೋದೇ ಇಲ್ಲಿ ಯುಕ್ತಿ. ಅದೇ ಯುಕ್ತಿ ಅಂತಾರ. ಅಯಮಿತಿ ಅಯಂ ಆತ್ಮ ಬ್ರಹ್ಮ ಅಂತ ಇದು ಮಾಂಡುಕ ಉಪನಿಷತ್ತು. ಇದು ಮಾಂಡುಕ ಉಪನಿಷತ್ತಿನಲ್ಲೂ ಕೂಡ ಪರಮಾತ್ಮನ ಬಗ್ಗೆನೇ ಉಲ್ಲೇಖ ಇದೆ. ಮುಂದೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ, ಇದು ಭಾಗವತದ ಶಬ್ದ. ಭಗವಂತನಿಗೆ ಬ್ರಹ್ಮ ಅಂತ ಒಂದು ಶಬ್ದ, ಪರಮಾತ್ಮ ಅಂತ ಶಬ್ದ, ಭಗವಾನ್ ಅಂತ ಒಂದು ಶಬ್ದ, ಇವೆಲ್ಲವೂ ಕೂಡ ಆ ಭಗವಂತನನ್ನೇ ಹೇಳುವಂಥ ಶಬ್ದಗಳು. ಪರಮಾತ್ಮ ಅಂತೂ ಅವನನ್ನೇ ಹೇಳಿದ್ದಾರೆ. ನೋಡಿ, ದತ್ತಂ ದೂರ್ವಾಸ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಭಾಗವತದ ಮತ್ತೊಂದು ಶ್ಲೋಕ ಇದೆ. ಇದು 4ನೇ ಸ್ಕಂದದಲ್ಲಿ ಬರುವಂಥದ್ದು. ಅದಕ್ಕೆ ಪದ್ಮನಾಭ ತೀರ್ಥರು 1-2-3 ಶ್ಲೋಕಗಳನ್ನೇ ತೋರಿಸಿದ್ದಾರೆ. ಅನಸೂಯ ತಥೈವಾತ್ರೇಹೇ ಜಜ್ಞೆ ಪುತ್ರಾನ್ ಅಕಲ್ಮಷಾನ್. ಅನಸೂಯೆ ತನ್ನ ಪತಿಯಾದ ಅತ್ರಿಯ ಮೂಲಕ 3 ಜನ ಮಕ್ಕಳನ್ನ, ದೋಷರಹಿತರಾದ 3 ಜನ ಮಕ್ಕಳನ್ನು ಪಡೆದಳು.
ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವ ಅನ್ನಂತ. ಅದರದ್ದು ಪೂರ್ಣ ಶ್ಲೋಕ ಆಚಾರ್ಯರು ಉತ್ತರಾರ್ಧ ಮಾತ್ರ ಹೇಳಿದ್ದಾರೆ, ನಾವು ಪೂರ್ವಾರ್ಧವನ್ನು ಕೂಡ ನೋಡಿದ್ವಿ ಅಷ್ಟೆ. ದತ್ತ ಒಬ್ಬ ದತ್ತಾತ್ರೇಯ, ಇನ್ನೊಂದೊಬ್ಬ ದೂರ್ವಾಸ, ಮತ್ತೊಬ್ಬ ಸೋಮ. ಈ ಮೂರರಲ್ಲಿ ಇವರು ಹುಟ್ಟಿದವರು ಯಾರ್ಯಾರಿಂದ ಅಂದರೆ ಆತ್ಮನಿಂದ, ಈಶನಿಂದ ಮತ್ತು ಬ್ರಹ್ಮನಿಂದ ಅಂತ ಶಬ್ದ ಇದೆ ನೋಡಿ. ಆತ್ಮ ಅಂದರೆ ಯಾರಿಲ್ಲಿ? ಸ್ವಯಂ ಪರಮಾತ್ಮನೇ ಆಗಬೇಕು. ಆ ಪರಮಾತ್ಮನ ಅವತಾರಭೂತನಾದವನೇ ದತ್ತ. ಮತ್ತೆ ಈಶ ಅಂದರೆ ರುದ್ರ, ರುದ್ರನ ಅವತಾರಭೂತನಾಗಿ ಹುಟ್ಟಿದವನು ದೂರ್ವಾಸ. ಹಾಗೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಅಂಶದಿಂದ ಹುಟ್ಟಿದವನೇ ಈ ಚಂದ್ರ. ಈ ಚತುರ್ಮುಖ ಬ್ರಹ್ಮನಿಗೆ ಅವತಾರ ಇಲ್ಲ. ಉಳಿದವರೆಲ್ಲರೂ ಮುಖ್ಯ ಪ್ರಾಣ ಮತ್ತು ಗರುಡನಿಗೂ ಅವತಾರ ಇಲ್ಲ. ಮುಖ್ಯ ಪ್ರಾಣ, ರುದ್ರ, ಶೇಷ ಮೊದಲಾದವರು ತಾವೇ ಒಂದೊಂದು ರೂಪದಿಂದ, ಒಂದು ಅಂಶದಿಂದ ಹುಟ್ಟುತ್ತಾರೆ. ಹಾಗೆ ಚತುರ್ಮುಖ ಬ್ರಹ್ಮ ಎಲ್ಲಿಯೂ ಕೂಡ ಒಂದು ಅಂಶದಿಂದ ಹುಟ್ಟೋದಿಲ್ಲ. ಆದರೆ ಅನೇಕರಲ್ಲಿ ಆತ ಆವಿಷ್ಟನಾಗಿರ್ತಾನಷ್ಟೆ. ಚತುರ್ಮುಖ ಬ್ರಹ್ಮ ಆವಿಷ್ಟನಾಗಿದ್ದು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾನೆ. ಹಾಗೆ ಚಂದ್ರನಲ್ಲಿ ಅವನು ಕೂಡ ಆವಿಷ್ಟನಾಗಿದ್ದ. ಅದಕ್ಕಾಗಿ ಆತ್ಮ ಈಶ ಬ್ರಹ್ಮ ಸಂಭವ ಅಂತ ಹೇಳಿದ್ದಾರೆ. ಇಲ್ಲಿ ಆತ್ಮ ಶಬ್ದ ಪ್ರಯೋಗ ಮಾಡಿರುವುದು ಗಮನಾರ್ಹ. ವಿಷ್ಣು ಅಂತ ಹೇಳಲಿಲ್ಲ, ಆತ್ಮ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಆತ್ಮ ಅನ್ನೋದು ಮುಖ್ಯವಾಗಿ ಅವನನ್ನೇ ಹೇಳ್ತದೆ ಅಂತ ಗೊತ್ತಾಗ್ತದೆ. ಇತ್ಯಾದಿ ಭಾಗವತ ವಾಕ್ಯ ಶರ್ವ ಪಿತಾಮಹವು ಪೃಥಂಗ್ ನಿರ್ದಿಶ್ಯ. ಶರ್ವ ಅಂದರೆ ರುದ್ರ, ಪಿತಾಮಹ ಅಂದರೆ ಚತುರ್ಮುಖ ಬ್ರಹ್ಮ. ಅವರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಹೇಳಿ ವಿಷ್ಣುವನ್ನ ಆತ್ಮಶಬ್ದದಿಂದ ಹೇಳಿದ್ದಾರೆ. ವಿಷ್ಣುವರೇವ ಆತ್ಮಶಬ್ದೇನ ನಿರ್ದೇಶಾತ್ ತಸ್ಯ ಗುಣಬದ್ಧ ಬ್ರಹ್ಮಾದ್ಯವಾಚಕತ್ವ ವಿಷ್ಣುವಾಚಕತ್ವ ಸಿದ್ಧ್ಯತೆ. ಆದ್ದರಿಂದ ಆ ಆತ್ಮಶಬ್ದ ಅನ್ನೋದು ಗುಣಬದ್ಧರಾದ ಬೇರೆ ಯಾರನ್ನೂ ಅದು ಪ್ರತಿಪಾದನೆ ಮಾಡೋದಿಲ್ಲ. ಸಂಸಾರಿ ಜೀವರನ್ನಾಗಲಿ ಮತ್ತೆ ಯಾರನ್ನಾಗಲಿ, ಬ್ರಹ್ಮಾದಿಗಳನ್ನು, ಬ್ರಹ್ಮ, ಶಿವ, ಗರುಡ, ರುದ್ರ ಇತ್ಯಾದಿ ಯಾರನ್ನೂ ಪ್ರತಿಪಾದನೆ ಮಾಡೋದಿಲ್ಲ. ಕೇವಲ ವಿಷ್ಣುವಾಚಕವೇ ಆಗಿದೆ ಆತ್ಮಶಬ್ದ ಅಂತ ಈಗ ನಮಗೆ ತಿಳಿದು ಬರುತ್ತದೆ. ಸ್ವತಃ ತ್ರಿಗುಣವರ್ಜಿತತ್ವ ವಿಷ್ಣು ತನ್ನಿಷ್ಠಸ್ಯ ಮೋಕ್ಷಶ್ಚ ಭಾಗವತೆ ಏವ ಉಕ್ತಃ. ಭಗವಂತ ಸ್ವಯಂ ತ್ರಿಗುಣವರ್ಜಿತನಾಗಿದ್ದಾನೆ ವಿಷ್ಣು, ಮತ್ತು ಆ ವಿಷ್ಣುವನ್ನು ಉಪಾಸಿಸಿದವನಿಗೆ ಮೋಕ್ಷ ಆಗ್ತದೆ ಅಂತ ಭಾಗವತದಲ್ಲೇ ಒಂದು ಕಡೆ ಇದೆ. ಹರಿರ್ಹಿ ನಿರ್ಗುಣ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಸ ಸರ್ವದೃಕ್ ಉಪದ್ರಷ್ಟಾಚ ತಂ ಭಜನ್ ನಿರ್ಗುಣೋ ಭವೇತ್ ಅಂತ ಶ್ಲೋಕ. ಇದು 10ನೇ ಸ್ಕಂದದ 88ನೇ ಅಧ್ಯಾಯದ 5ನೇ ಶ್ಲೋಕ. ಸ್ವಲ್ಪ ಅಧ್ಯಾಯ ಸಂಖ್ಯೆ ಹಿಂದೆ ಮುಂದಿರಬಹುದು. ನಾನು ಎಲ್ಲೋ ಒಂದು ಕಡೆ ಹುಡುಕಿ ಅದ್ರ ಸಂಖ್ಯೆಯನ್ನು ನಿಮ್ಗೆ ಹೇಳಿದ್ದೀನಿ. ಅಂತೂ 10ನೇ ಸ್ಕಂದದ 10ನೇ ಸ್ಕಂದ ಅಂತೂ ಅಲ್ಲೇನು ಸಂಶಯ ಇರಲಿಕ್ಕಿಲ್ಲ. 88ನೇ ಅಧ್ಯಾಯ ಇರಲಿಕ್ಕಿಲ್ಲ. 87, 86 ಅಥವಾ 89 ಹೀಗಿದ್ದಿರ್ಬೋದು. ಅಲ್ಲಿ 5ನೇ ಶ್ಲೋಕ ಅಂತ ಕಂಡು ಬರ್ತದೆ. ಅದೇನು ಹೇಳಿದೆ? ಹರಿರಿಹಿ ನಿರ್ಗುಣ ಸಾಕ್ಷಾತ್. ಪರಮಾತ್ಮ ಸ್ವಯಂ ನಿರ್ಗುಣನಾಗಿದ್ದಾನೆ. ಭಗವಂತನ ನಿರ್ಗುಣ ಅಂತ ಹೇಳಲಿಕ್ಕೆ ಬೇರೆ ಬೇರೆ ವಾಕ್ಯಗಳು ಕಂಡು ಬರ್ತವೆ. ಗುಣಭ್ರನ್ ನಿರ್ಗುಣವನ್ನೇ ಮೊದಲಾದ್ದು ಭಗವಂತನ ನಿರ್ಗುಣ ಅಂತ ಹೇಳಿಯೇ ಇದೆ. ಆದರೆ ಅವನು ಗುಣರಹಿತ ಅಂತ ಹೇಳಿ ಅವನನ್ನು ತಿಳಿದವನು ನಿರ್ಗುಣನಾಗ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಅದು ಈ ಶ್ಲೋಕದ ವೈಶಿಷ್ಟ್ಯ. ಪುರುಷ ಪ್ರಕೃತೇ ಪರಃ, ಪ್ರಕೃತಿಯನ್ನೂ ಮೀರಿನಂತಹ ಪುರುಷ ಪೂರ್ಣನಾದ ನಿರ್ಗುಣ ಯಾರು ಹರಿ ಏನಾಗಿದ್ದಾನೆ ಅಂದರೆ ಅವನು ನಿರ್ಗುಣನಾಗಿದ್ದಾನೆ. ಸಾಕ್ಷಾತ್ ಪುರುಷ, ಅವನೇ ಸಾಕ್ಷಾತ್ತಾಗಿ ಮುಖ್ಯವಾಗಿ ಪುರುಷನಾದವನು ಅವನೇ. ಸ ಸರ್ವದೃಕ್, ಅವನೇ ಸರ್ವಜ್ಞನಾಗಿದ್ದಾನೆ. ಉಪದ್ರಷ್ಟ, ನಮ್ಮೊಳಗೆ ನಿಂತು ಎಲ್ಲವನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ತಮ್ ಭಜನ್ ನಿರ್ಗುಣೋ ಭವೇತ್, ಅವನನ್ನು ಭಜಿಸಿದವನು ಸತ್ವಾದಿ ಗುಣಗಳನ್ನು ಕಳೆದುಕೊಂಡು ಪ್ರಾಕೃತವಾದ ಸತ್ವಾದಿ ಗುಣಗಳಿಂದ ರಹಿತನಾಗಿ ಮುಕ್ತಿಯನ್ನು ಪಡಿತಾನೆ ಅಂತ ಹೀಗೆ ಭಾಗವತದಲ್ಲೇ ಬಂದಿದೆ. ಹೀಗಿದು ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅನ್ನುವುದಕ್ಕೆ ಒಂದು ಪ್ರತ್ಯೇಕವಾದಂಥ ಶ್ಲೋಕ ಭಾಗವತದಲ್ಲೇ ಬಂದದ್ದು. ಆದ್ದರಿಂದ ಆತ್ಮಶಬ್ದಕ್ಕೆ ಮುಖ್ಯವಾಚ್ಯನಾಗಿ ವಿಷ್ಣುವನ್ನೇ ಇಟ್ಕೊಳ್ಬೇಕು, ಬೇರೆಯವರನ್ನು ಇಟ್ಕೊಳ್ಬಾರ್ದು. ಅಮುಖ್ಯವಾಗಿ ಬೇರೆ ಯಾರಾದರೂ ಕೂಡ ವಾಚ್ಯರಾಗಬಹುದು ಅಂತ ತಾತ್ಪರ್ಯ. ತಸ್ಯ ಲೋಕಃ ಸವು ಲೋಕ ಏವ ಅನ್ನೋದಕ್ಕೆ ಹೀಗೆ ಅನ್ವಯಾರ್ಥ ಮಾಡಬಹುದು. ಅದನ್ನು ನಾವು ಮುಂದೆ ತ್ರಿವಿಕ್ರಮ ಪಂಡಿತರು ಮತ್ತು ಜಯತೀರ್ಥರ ಟೀಕೆಗಳನ್ನೆಲ್ಲ ನೋಡಿದಾಗ ಮತ್ತೂ ಅದಕ್ಕೆ ಬೇರೆ ಅನ್ವಯ ಸಿಗಬಹುದು. ಈಗ ಒಂದು ಅನ್ವಯ ಹೇಳಿರ್ತೇನೆ. ತಸ್ಯ, ಆ ಪರಮಾತ್ಮನ, ಲೋಕಃ ಉ,
ಲೋಕ ಯಾವುದು ಇದೆಯೋ, ಹೂ ಅಂತ ಅನ್ನೋದಕ್ಕೆ ಯಾವುದು ಇದೆಯೋ, ಹಿ ಅಂತ ಪ್ರಸಿದ್ಧ, ಹಿ ಅನ್ನೋದಕ್ಕೆ ಹೀಗೆ ಪ್ರಸಿದ್ಧಿ ಅಂತ ಅರ್ಥನೋ ಹಾಗೆ ಹೂ ಅಂತ ಅನ್ನೋದಕ್ಕೂ ಕೂಡ ಹಾಗೆ ಅರ್ಥ ಮಾಡಬಹುದು. ಸಹ ಆ ಲೋಕವೇ ಈ ಜೀವನಿಗೂ ಕೂಡ ಅಂತ ಅನ್ವಯ ಮಾಡ್ಕೋಬೇಕು. ಅವನಿಗೂ ಲೋಕ ಏವ, ಲೋಕವೇ ಆಗಿದೆ, ಜೀವನಿಗೂ ಅದೇ ಲೋಕವೇ ಆಗಿದೆ. ಅಲ್ಲಿ ಮುಂದಂತೂ ಏವಕಾರ ಇದ್ದೇ ಇದೆ. ಹೂ ಅನ್ನೋದಕ್ಕೂ ಕೂಡ ಏವಕಾರ ಅಥವಾ ಹಿ ಅನ್ನೋದಕ್ಕೆ ಏನು ಅರ್ಥ ಇದೆಯೋ ಅದೇ ಅರ್ಥ ಬರ್ತದೆ. ಪರಮಾತ್ಮನಿಗೆ ಯಾವ ಲೋಕ ಇದೆಯೋ ಅದೇ ಲೋಕವೇ ಇವನದ್ದೂ ಆಗಿಯೇ ಇರುತ್ತದೆ. ಹೀಗೆ ಆದ್ರಿಂದ ಒಂದ್ ಕಡೆ ಹೂ ಅಂದ್ರೆ ಅದು ಪರಮಾತ್ಮನ ಲೋಕಕ್ಕೆ ಸಂಬಂಧಪಟ್ಟಂತೆ ಹೂ ಅಂತ ತಿಳ್ಕೊಳ್ಳೋಣ. ಏವ ಅನ್ನೋದು ಸಹ ಲೋಕ ಏವ ಅಂತ ಮುಂದೆ ಅನ್ವಯಿಸ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.